ಎಸ್ ಎಸ್ ಎಲ್ ಸಿಯಿಂದ ನಾನು ಸಂಗೀತ ಪಾಠ ಕಲಿಬೇಕು ಅಂತ ತುಂಬ ಇಷ್ಟ ಆಯಿತು. ನಾನು ಒಳ್ಳೆ ಬಿಗ್ ಸಿಂಗರ್ ಆಗಬೇಕಂತ ನನ್ನ ಕನಸು. ನನ್ನ ಅಪ್ಪ ಅಮ್ಮನಿಗೆ ನಾನು ಯಾವುದೂ ಕಷ್ಟ ಕೊಡಬಾರ್ದು. ನಾನು ಒಂದು ಟಿ ವಿಯಲ್ಲಿ ನನ್ನ ಅಪ್ಪ ಅಮ್ಮ ನೋಡಬೇಕು ಅನ್ನೋದು ನನ್ನ ಆಸೆ. ಬಟ್ ನಾನು ಎಲ್ಲ ಕಡೆ ಸರಿಗಮಪಗೆಲ್ಲ ಅಟೆಂಡ್ ಮಾಡ್ತಾಯಿದ್ದೆ, ಬಟ್ ಎಲ್ಲೂ ಆಗ್ತಾ ಇರಲಿಲ್ಲ. ನನ್ನ ಅಪ್ಪಂಗೆ ನಾನು ಎಸ್ ಎಸ್ ಎಲ್ ಸಿ ಮುಗಿಸಿದ ಮೇಲೆ ನನ್ನ ಅಪ್ಪಂಗೆ ಇನ್ಸಿಡೆಂಟ್ ಆಯಿತು. ಅಂದರೆ ಕಿಡ್ನಿ ವೀಕಾಗಿ ನನ್ನ ಅಪ್ಪನಿಗೆ ಡಯಾಲಿಸಿಸ್ ಹೋದರು. ಆ ಟೈಮಲ್ಲಿ ನಾನು ಬ್ಯಾಂಗ್ಳೂರು ಹೋದೆ ಡ್ರೈವಿಂಗ್ ಮಾಡೋಕ್ಕೆ ಅಂತ. ಒಬ್ಬರು ಅಣ್ಣ ಇದ್ದರು, ಅವ್ರ ಮನೆ ನಾನು ಕಾರ್ ಡ್ರೈವ್ ಮಾಡ್ತಾಯಿದ್ದೆ, ಅಂದರೆ ಏರ್ಪೋರ್ಟ್ ಡ್ಯೂಟಿ ಮಾಡ್ತಾಯಿದ್ದೆ. ಆ ಟೈಮಲ್ಲಿ ತುಂಬ ಸಫರ್ ಪಟ್ಟಿದ್ದೀನಿ. ಬಂದರೆ ಇವಾಗ ಈ ಒಂದು ಲೆವೆಲ್ಗೆ ಬರಬೇಕಾದ್ರೆ ಏನೋ ಒಂಥರ ಕೈ ಜಾರಿ ಹೋಗಿರೋ ಥರ ನನ್ನ ಅಪ್ಪಂದೇ ನನಗೆ ಯಾವಾಗೂ ಯೋಚನೆ ಆಗ್ತಾ ಇರುತ್ತೆ. ನಾನು ಏನೋ ಒಂದು ಮುಂದೆ ಸಾಧನೆ ಮಾಡಬೇಕಾದ್ರೆ ನಿಮ್ಮ ತಂದೆಯವರಿಗೆ ಏನಾಗಿತ್ತು ಸರ್? ಅಂದರೆ ಅಪ್ಪನಿಗೆ ಅದು ಸಡನ್ ಆಗಿದ್ದು. ಅಪ್ಪ ಒಂದು ಲೈಟಾಗಿ ಸ್ವಲ್ಪ ಡ್ರಿಂಕ್ಸ್ ಮಾಡ್ತಾಯಿದ್ರು. ಅದು ಪ್ರಾಬ್ಲಮ್ಮು ಏನು ಪ್ರಾಬ್ಲಮ್ಮೋ ಗೊತ್ತಿರಲಿಲ್ಲ ನಮಗೆ. ಒಂದು ಫಂಕ್ಷನಲ್ಲಿ ಹೋದಾಗ ಬರೀ ಬೇದಿ ವಾಂತಿಯಿಂದ ಸ್ಟಾರ್ಟ್ ಆಗಿದ್ದದು. ಆವಾಗ ನಾವು ಇಲ್ಲೇ ಮಂಗಳ ನರ್ಸಿಂಗ್ ಹೋಮಲ್ಲಿ ಹಾಕ್ಕೊಂಡಿದ್ದು. ನಾವು 2 ಕಿಡ್ನಿ ಹೋಗಿದೆ ಅಂತಲೂ ಅಂದಿದ್ರು. ನಾವು ಆ ಟೈಮಲ್ಲಿ ಕಣ್ಣೀರಲ್ಲಿ ಕೈ ತೊಳೆದ್ಬಿಟ್ಟಿದ್ದೀವಿ ಒಂದು ಟೈಮ್. ಬಟ್ ನನಗೆ ನನ್ನ ಅಪ್ಪ ನನ್ನ ಮನೇಲಿದ್ದಾಗ ಯಾವಾಗಲೂ ಸಾಂಗ್ ಹೇಳ್ತಾ ಇರ್ತಾರೆ. ನಾನು ಆಡ್ತಾಯಿದ್ರೆ ಅಪ್ಪ ಆಡಲ್ಲ. ನಾನು ನಂದು ಇನ್ನೊಂದು ಫೋನ್ ಇದೆ, ಆ ಫೋನಲ್ಲಿ ನಾನು ಸಾಂಗ್ಸ್ ಎಲ್ಲ ಸ್ಟೋರೇಜ್ ಮಾಡಿ ಇಟ್ಟಿದ್ದೀನಿ. ನಾನು ಆ ಯೂಸ್ ಮಾಡ್ತಾ ಇದ್ದಿದ್ದು ಫೋನ್ ನನ್ನ ಅಪ್ಪಂಗೆ ಕೊಟ್ಟಿದ್ದೀನಿ. ಆ ಸಾಂಗ್ಸ್ ಎಲ್ಲ ಕೇಳ್ತಾ ಇರ್ತಾರೆ ಆ ಫೋನಲ್ಲಿ. ಈಗ ವಿಶೇಷವಾಗಿ ಪ್ರತಿಯೊಬ್ಬರ ಮನುಷ್ಯದ ಜೀವನದಲ್ಲೂ ಕೂಡ ಕಷ್ಟಗಳು ಸುಖಗಳು ಬರ್ತಾ ಇರ್ತವೆ. ಅದನ್ನ ಹೊರ ಹಾಕೋದಕ್ಕೆ ಒಂದು ಮಾರ್ಗ ಅಂತ ಕಂಡ್ಕೊಳ್ತೀವಿ. ನೀವು ಹಾಡೋದನ್ನ ಕಂಡ್ಕೊಂಡಿದ್ದೀರಾ ಅಂತ ಅನ್ಸುತ್ತೆ. ಹೌದು ಸರ್. ನನಗೆ ಮನಸ್ಸಿಗೆ ನೋವಾದಾಗೆಲ್ಲ ನಾನು ಯಾವ ಟೆನ್ಷನಲ್ಲಿ ಯಾವ ಥರ ನೋವಾಗ್ತಾ ಇರೋದು ಮನಸ್ಸಿಗೆ, ನಾನು ಆ ಸಾಂಗ್ನೇ ಯೋಚನೆ ಮಾಡಿ ಆಡ್ತಾ ಇರ್ತೀನಿ. ನಾನು ಒಬ್ಬೊಬ್ಬನೇ ಆಡ್ತಾ ಇರ್ತೀನಿ. ಓಕೆ, ಆ ಥರ ಫೀಲ್ ಮಾಡ್ತಾ ಇರ್ತೀನಿ. ಈಗ ನಮ್ಮ ವೀಕ್ಷಕರಿಗೋಸ್ಕರ ಒಂದು ಹಾಡು. ಓಕೆ, ಆಡ್ತೀನಿ ಸರ್. ಒಂದನೊಂದು ಊರಲ್ಲಿ ಒಬ್ಬ ರಾಜನಿದ್ದನು. ಊರ ಮನೆಯ ಬೆಳಕಾಗೆ ಇದ್ದನು. ಜನಕ್ಕಾಗೆ ಕನಸ ಕೋಟೆ ಕಟ್ಟಿದ. ನಂಬಿ ಬಂದ ಜನಕ್ಕೆ ಪ್ರಾಣ ಒತ್ತೆ ಇಟ್ಟನು. ನಾನು ನನ್ನ ತಿನ್ನುವ ಆಸೆ ಕಟ್ಟಿ ಇಟ್ಟನು. ಅವನೇ ನಮ್ಮ ಮಣ್ಣಿನ ಮಗ. ಅಳಿಯದು ಹೆಸರು 100 ಯುಗ. ಜನರೇ ಮೆಚ್ಚಿದ ಬಂಗಾರದ ಮನುಷ್ಯ. ಒಂದನೊಂದು ಊರಲ್ಲಿ ಒಬ್ಬ ರಾಜನಿದ್ದನು. ಊರ ಮನೆಯ ಬೆಳಕಾಗೆ ಇದ್ದನು. ಓ, ಸೂಪರ್. ಹಾಡಿದಾಗ ನೋಡಿ, ಈ ಥರದ್ದು ಹಾಡುಗಾರಿಕೆಯಿಂದ ಹುಟ್ಟಂಥ ಖುಷಿ ಇದೆಯಲ್ಲ, ಆ ಖುಷಿ ಎಂಥ ದುಃಖವನ್ನು ಕೂಡ ಒಂದು ಕ್ಷಣಕ್ಕಾದರೂ ಬದುಕಿ ಸರಿಸುತ್ತೆ. ನನ್ನ ಅಪ್ಪ ಅಷ್ಟು ನೋವಲ್ಲಿ ಇದ್ರೂ ಕೂಡ ನಾನು ಸಾಂಗಿಂದ ನನ್ನ ಅಪ್ಪನ ಸಮಾಧಾನ ಮಾಡ್ತೀನಿ. ಅದಕ್ಕಿಂತ ದೊಡ್ಡ ಥೆರಪಿ ಅದು ಮ್ಯೂಸಿಕ್ ಥೆರಪಿ ಅಂತ ಹೇಳ್ತಾರೆ. ಆ ಥೆರಪಿ ಭಾಳ ಈ ಜಗತ್ತಿನಲ್ಲಿ ಈಗ ಅತ್ಯಂತ ಹೆಚ್ಚಿನ ಥೆರಪಿ ಬೇಕಾದ್ರೆ ಮ್ಯೂಸಿಕ್ ಥೆರಪಿ ಅಂತ ಹೇಳ್ತಾರೆ. ಅಂತೇಳಿ ಇದ್ದೀರ. ಈಗ ನೀವು ನಿಮ್ಮ ತಂದೆ ತಾಯಿಯವ್ರ ಬಗ್ಗೆ ಒಂದಷ್ಟು ಹೇಳಿ. ಏನು ಕೆಲಸ ಮಾಡ್ತಿದ್ರು ಮೊದಲು? ನನ್ನ ಅಪ್ಪ ಬಂದು ಫಸ್ಟು ನಾನು 5th ಸ್ಟ್ಯಾಂಡರ್ಡಿಂದ ಮುಂಚೆ ಓದ್ತಾ ಇದ್ದಿದ್ದೆಲ್ಲ ನನ್ನ ಅಪ್ಪ ಯಾವುದೇ ರೀತಿ ಕಷ್ಟ ಕೊಟ್ಟು ನನ್ನ 3 ಜನ ನನ್ನಿಬ್ಬರು ಅಕ್ಕಂದಿರಿಗೆ ನನ್ನೊಬ್ಬನಿಗೆ ಯಾವುದೇ ರೀತಿ ಕಷ್ಟ ಇಲ್ಲಿ ಗಂಟನೂ ತೋರಿಸಿಲ್ಲ. ಬಟ್ ನನ್ನ ಅಪ್ಪನ ಬ್ಯಾಡ್ ಲಕ್ ಅದು ನಾವು ಕಷ್ಟಪಟ್ಟಿದ್ದು. ಅಂದರೆ ನಾನು 5th ಇಂದ 10th ವರೆಗೂ 8 ಗಂಟನೂ ನಾನು ಮುರಾರ್ಜಿ ಎಕ್ಸಾಮ್ ಮಾಡಿದ್ದು. ಊರು ಯಾವ್ದು ನಿಮ್ಮದು? ನಂದು ಮಾಕೋಳಿ ಗ್ರಾಮ, ಪಡೋಲಿಪ ಹತ್ರ, ಒಳನರಸೀಪುರ ತಾಲೂಕು, ಹಾಸನ ಜಿಲ್ಲೆ. ಮಾಕೋಳಿ ಒಂದು ಪುಟ್ಟ ಗ್ರಾಮ. ಆವಾಗ ನನ್ನ ಅಪ್ಪ ಮರಳು ಕೆಲಸ ಮಾಡ್ತಾಯಿದ್ರು. ಹೊಳೆಯಲ್ಲಿ ಮುಳುಗಿ ಮರಳು ಎತ್ತಬೇಕಿತ್ತಲ್ಲ. ಅವಾಗ ಅಲ್ಲೂ ಕೂಡ ಒಂದು ಇನ್ಸಿಡೆಂಟ್ ಆಗಿ ನಾವು ಹಾಸನಿಗೆ ಬರೋ ಕಾರಣನೇ, ಊರು ಬಿಟ್ಟು ಬೇರೆ ಊರಿಗೆ ಬರೋ ಕಾರಣನೇ ಆ ಇನ್ಸಿಡೆಂಟ್ ಆಯಿತು. ಅಂದರೆ ಅಪ್ಪ ನೀರಲ್ಲಿ ಮುಳುಗಿದ್ರು, ದೇವ್ರು ಕಾಪಾಡಿದ್ದಾರೆ ಅಂತ ಅನ್ಸುತ್ತೆ. ಯಾವಾಗ ಮುಳುಗಿದ್ದು? ಹಿಂಗೆ ಮರಳು? ಹೌದು, ಮರಳು ತೆಗಿಬೇಕಾದ್ರೆ ಅದು ದೋಣಿಗೂ ಮತ್ತೆ ಆ ತೆಪ್ಪ ಅಂತ ಬರುತ್ತೆ, ನಿಂತ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ಅದು ಹಗ್ಗ ಹಾಕಿರ್ತಾರೆ, ಅದು ಹಗ್ಗ ಕಟ್ಟಾಗಿ ಮಿಸ್ ಆಗಿ ಅದು ಪಲ್ಟಿಯಾಗಿ ಕೆಳಗಡೆ ಹೋಗಿ ಒಂದು ಸ್ವಲ್ಪ ವೇಳೆ ಆದಮೇಲೆ ಮೇಲೆ ಬಂದಿರೋದು. ಅದು ಅಲ್ಲಿ ಕೆಲಸ ಮಾಡ್ತಿದ್ದವ್ರು ಯಾರೂ ಸೇಫ್ ಮಾಡಿಲ್ಲ. ಯಾರೋ ಒಬ್ಬರು ಅಣ್ಣ ಸೇಫ್ ಮಾಡಿ, ಕುಮಾರ್ ಅಂತ, ಅವರು ರೀಸೆಂಟಾಗಿ ಡೆತ್ ಆಗಿದ್ದಾರೆ ಪಾಪ.
ಅವರು ಬಚಾವ್ ಮಾಡಿ ನನ್ನ ಅಪ್ಪನ ದಡದ ಮೇಲೆ ಕರ್ಕೊಂಡು ಬಂದಿದ್ದು ಆ ಟೈಮಲ್ಲಿ. ಆವಾಗ ನಾವು ಹಾಸನಿಗೆ ಬಂದಾಗ ನಾವು ಮುರಾರ್ಜಿ ಎಕ್ಸಾಮ್ ಪಾಸಾಗಿ ನಾವು ಹೋದ್ವಿ ಮುರಾರ್ಜಿಗೆ. ನಮ್ಮ ಅಕ್ಕ ಇಬ್ಬರು ನಾನು ಮುರಾರ್ಜಿಯಲ್ಲಿ ಸ್ಟಡಿ ಮಾಡಿದ್ದೆವು ನಾವು. ಆಮೇಲೆ ಅಪ್ಪ ಅಮ್ಮ ಇಬ್ಬರು ಬಂದು ಸ್ಟಾರ್ಟಿಂಗ್ ಇಲ್ಲಿ ಸಂಬಾರ ಸೊಪ್ಪು ವ್ಯಾಪಾರ, ಆಮೇಲೆ ಸೌತೆಕಾಯಿ ವ್ಯಾಪಾರ ಮಾಡಿದ್ರು. ಆಮೇಲೆ ಅಲ್ಲೂ ಸ್ವಲ್ಪ ಜಾಗದೇನೋ ತೊಂದರೆ ಆಗಿ ಆಮೇಲೆ ಹೂವಿನ ವ್ಯಾಪಾರ ಅಂತ ಮಾಡೋಕ್ಕೆ ಇದು ಮಾಡಿದ್ರು. ಆ ಲಕ್ಷ್ಮಿ ಕೈ ಹಿಡಿದ್ರು. ಇವತ್ತು ಗಂಟನೂ ಅಷ್ಟೇ ನಾನು ಹೇಳೋದು, ನಾನು ಎಷ್ಟೇ ದೊಡ್ಡ ಮಟ್ಟಕ್ಕೆ ಬೆಳೆದ್ರೂ ಕೂಡ ನಾನು ಕೂಡ ಹೂವಿನ ವ್ಯಾಪಾರನೇ ಮಾಡ್ತೀನಿ. ಇವಾಗೂ ನಾನು ಮಾರ್ಕೆಟಲ್ಲಿ ಹೂವಿನ ವ್ಯಾಪಾರ ಮಾಡ್ತೀನಿ. ನಾನು ಇವಾಗ ಮಾಡ್ತೀನಿ. ಬೆಳಗ್ಗೆ ಹೋಗ್ತೀನಿ, ಒಂದು 5 ಗಂಟೆಗೆ ಹೋಗ್ತೀನಿ ನಾನು ಬೆಳಗ್ಗೆ ಮಾರ್ಕೆಟ್ಗೆ.